2026ರ ಐಪಿಎಲ್ಗೆ ಈಗಾಗಲೇ ಸಿದ್ಧತೆಗಳು ಆರಂಭವಾಗಿವೆ. ಕೆಲವೇ ದಿನಗಳಲ್ಲಿ ಮಿನಿ ಹರಾಜು ಕೂಡ ನಡೆಯಲಿದೆ. ಇದರ ನಡುವೆ ಇಷ್ಟು ದಿನ ಬಿಸಿಸಿಐ ಪಾಲಿಗೆ ಚಿನ್ನದ ಮೊಟ್ಟೆ ಇಡುವ ಕೋಳಿಯೆನಿಸಿಕೊಂಡಿದ್ದ ಐಪಿಎಲ್ ವರ್ಷದಿಂದ ವರ್ಷಕ್ಕೆ ತನ್ನ ಜನಪ್ರಿಯತೆಯನ್ನ ಕಳೆದುಕೊಳ್ತಿದೆಯಂತೆ. ಆವೃತ್ತಿಯಿಂದ ಆವೃತ್ತಿಗೆ ಐಪಿಎಲ್ ತಂಡಗಳ ಬ್ರ್ಯಾಂಡ್ ಮೌಲ್ಯ ಗಣನೀಯವಾಗಿ ಕುಸಿಯಲಾರಂಭಿಸಿದೆ. ವರದಿಗಳ ಪ್ರಕಾರ ಗುಜರಾತ್ ಟೈಟನ್ಸ್ ಹೊರತುಪಡಿಸಿ ಪ್ರತಿಯೊಂದು ತಂಡದ ಬ್ರ್ಯಾಂಡ್ ಮೌಲ್ಯವು ಕುಸಿದಿದೆ. ಆಘಾತಕಾರಿ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ತಂಡದ ಬ್ರ್ಯಾಂಡ್ ಮೌಲ್ಯ 35% ಕುಸಿದಿದೆ. ಸನ್ರೈಸರ್ಸ್ ಹೈದರಾಬಾದ್ನ ಬ್ರ್ಯಾಂಡ್ ಮೌಲ್ಯವು 34%, ಕೋಲ್ಕತ್ತಾ ನೈಟ್ ರೈಡರ್ಸ್ನ ಬ್ರ್ಯಾಂಡ್ ಮೌಲ್ಯ 33% ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ಬ್ರ್ಯಾಂಡ್ ಮೌಲ್ಯ 26% ಕುಸಿದಿದೆ. 5 ಬಾರಿಯ ಚಾಂಪಿಯನ್ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಬ್ರ್ಯಾಂಡ್ ಮೌಲ್ಯ ಕೂಡ 24% ಕುಸಿದಿದೆ. ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ಹೆಚ್ಚಿನ ಹಾನಿಯನ್ನ ಅನುಭವಿಸಿಲ್ಲ. ಮುಂಬೈನ ಬ್ರ್ಯಾಂಡ್ ಮೌಲ್ಯವು 9%, ಪಂಜಾಬ್ನ ಬ್ರ್ಯಾಂಡ್ ಮೌಲ್ಯವು 3% ಮತ್ತು ಲಕ್ನೋದ ಬ್ರ್ಯಾಂಡ್ ಮೌಲ್ಯವು ಕೇವಲ 2% ಕುಸಿದಿದೆ. ಮೊದಲ ಬಾರಿಗೆ ಐಪಿಎಲ್ ಗೆದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಬ್ರ್ಯಾಂಡ್ ಮೌಲ್ಯ 10% ಕುಸಿದಿದೆ. ವರದಿಗಳ ಪ್ರಕಾರ ಗುಜರಾತ್ ಟೈಟನ್ಸ್ ಮಾತ್ರ ಬ್ರ್ಯಾಂಡ್ ಮೌಲ್ಯ 2% ಹೆಚ್ಚಾಗಿದೆ.